ಒಂದು ಒಪ್ಪಂದ ಭಾರತಕ್ಕೆ ಲಕ್ಷಾಂತರ ಉದ್ಯೋಗವನ್ನ ಕೊಡಬಲ್ಲದು. ಭಾರತದ ಎಕ್ಸ್ಪೋರ್ಟ್ ಅನ್ನ ಡಬಲ್ ಮಾಡಬಲ್ಲದು. ಮೇಕ್ ಇನ್ ಇಂಡಿಯಾಗೆ ಜಾಗತಿಕ ಬಲವನ್ನ ತಂದುಕೊಡಬಲ್ಲದು. ಆ ಡೀಲ್ ಯಾವುದು, ಆ ಒಪ್ಪಂದ ಯಾವುದು ಅಂತ ಹೇಳಿದ್ರೆ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳಿ ಕರಿತೀವಿ. ಅದೇ ಇಂಡಿಯಾ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ನಡೆದ ಮೆಗಾ ಅಗ್ರಿಮೆಂಟ್. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಆರ್ ಎಕ್ಸ್ಪ್ಲೈನ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮದರ್ ಆಫ್ ಆಲ್ ಡೀಲ್ಸ್ ನ ಬ್ರೇಕ್ ಮಾಡ್ತಾ ವಿಡಿಯೋವನ್ನ ನೋಡ್ತಾ ಹೋಗೋಣ. ಈ ಒಂದು ಡೀಲ್ ಸಡನ್ ಆಗಿ ಬಂದದ್ದಂತಲ್ಲ. ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಮಾತುಕತೆ 2007ರಿಂದಲೇ ನಡೀತಿತ್ತು. 15-20 ವರ್ಷಗಳಿಂದ ನೆಗೋಷಿಯೇಷನ್ಸ್ ನಡೀತಲೇ ಬಂದಿದೆ. ಅಗ್ರಿಕಲ್ಚರ್ ಪ್ರೊಟೆಕ್ಷನ್ ಯಾಕೆ ಅಂದ್ರೆ ಅಗ್ರಿಕಲ್ಚರ್ ಪ್ರೊಟೆಕ್ಷನ್, ಡೇಟಾ ಪ್ರೊಟೆಕ್ಷನ್ ಲಾ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಟಾರಿಫ್ ಅಂಡ್ ಸಬ್ಸಿಡೀಸ್ ಇವುಗಳ ಮೇಲೆ ಒಮ್ಮತ ಭಾರತಕ್ಕೆ ಮತ್ತೆ ಯುರೋಪಿಯನ್ ನಡುವೆ ಸರಿಯಾಗಿ ಆಗಿರಲಿಲ್ಲ. ಅದು ಆಗಿರೋದ್ರಿಂದ ಏನಾಯ್ತು, ಈ ಒಂದು ಡೀಲ್ಗೆ ಬರಬೇಕು ಅಂತ ಹೇಳಿ ಮುಂದಾಗ್ತಾ ಹೋಗಿದ್ದಾರೆ. ಹಾಗಾದ್ರೆ ಇವಾಗ ಯಾಕೆ ಆಗ್ತಾ ಇದೆ? ಈಗ ಜಿಯೋ ಪಾಲಿಟಿಕ್ಸ್, ಇಡೀ ಪ್ರಪಂಚದಾದ್ಯಂತ ಜಿಯೋ ಪಾಲಿಟಿಕ್ಸ್ ನಲ್ಲಿ ಬದಲಾವಣೆ ಅನ್ನೋದನ್ನ ಕಾಣ್ತಾ ಹೋಗ್ತಾ ಇದ್ದೇವೆ. ಏನಂಗಂದ್ರೆ ಜಾಗತಿಕವಾಗಿ ಇವತ್ತು ಚೀನಾದ ಡಾಮಿನೆನ್ಸ್ ಎಲ್ಲ ಕಡೆ ಹೆಚ್ಚುತ್ತಾ ಹೋಗ್ತಾ ಇದೆ. ಅಮೆರಿಕಾದ ಟಾರಿಫ್ ವಾರ್ ಕೂಡ ನಡೀತಾ ಇದೆ. ರಷ್ಯಾ ಉಕ್ರೇನ್ ವಾರ್ ನಡೀತಾನೆ ಹೋಗ್ತಾ ಇದೆ. ಸಪ್ಲೈ ಚೈನ್ ಕ್ರೈಸಿಸ್ ನಲ್ಲಿದೆ. ಈ ಎಲ್ಲಾ ಕಾರಣದಿಂದ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ಗಳು ಬಹಳ ಹತ್ತಿರವಾಗೋದಕ್ಕೆ ಮುಂದಾದವು. ಹಾಗಾದ್ರೆ ಯುರೋಪಿಯನ್ ಯೂನಿಯನ್ ಎಷ್ಟು ದೊಡ್ಡದು? ಹಾಗಾದ್ರೆ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳಿ ಕರಿತೀವಲ್ವ. ಹಾಗಾದ್ರೆ ಯುರೋಪಿಯನ್ ಯೂನಿಯನ್ ಎಷ್ಟು ದೊಡ್ಡ ಮಾರುಕಟ್ಟೆಯನ್ನು ಹೊಂದಿದೆ ಅಂತ ಹೇಳಿದ್ರೆ, ಯುರೋಪಿಯನ್ ಯೂನಿಯನ್ ಅಂದ್ರೆ ಸಾಮಾನ್ಯ ದೇಶಗಳ ಗುಂಪಲ್ಲ. ಅದು 27 ಪವರ್ಫುಲ್ ಆರ್ಥಿಕತೆಯನ್ನ ಹೊಂದಿರತಕ್ಕಂತಹ ದೇಶಗಳ ಒಂದು ಗುಂಪು. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಜರ್ಮನಿ, ಇದೊಂದು ಇಂಡಸ್ಟ್ರಿಯಲ್ ಪವರ್ ಹೌಸ್ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಫ್ರಾನ್ಸ್ ಡಿಫೆನ್ಸ್ ಅಂಡ್ ಡಿಪ್ಲೊಮಸಿಯಲ್ಲಿ ದೊಡ್ಡ ಮಟ್ಟದ ಹೆಜ್ಜೆಯನ್ನ ಇಡ್ತಾ ಇದೆ. ನೆದರ್ಲ್ಯಾಂಡ್ ಲಾಜಿಸ್ಟಿಕ್ಸ್ ಹಬ್ ಅಲ್ಲಿ ಕಾಣ್ತಾ ಹೋಗ್ತದೆ. ಇಟಲಿ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ತನ್ನ ಹೆಸರನ್ನ ಬರೆದಿಟ್ಕೊಂಡಿದೆ. ಇಂಥ ಮುಂತಾದ ದೇಶಗಳ ಒಟ್ಟಾದ ಯುರೋಪಿಯನ್ ಯೂನಿಯನ್ ವರ್ಲ್ಡ್ನ GDP ನಲ್ಲೇ ದೊಡ್ಡ ಶೇರ್ ಅನ್ನ ಹೊಂದಿದೆ. ಇಂಡಿಯಾಗೆ ಯುರೋಪಿಯನ್ ಯೂನಿಯನ್ ಮಾರ್ಕೆಟ್ ಸಿಕ್ಕಿರುವುದರಿಂದ ಎಕ್ಸ್ಪೋರ್ಟ್ ರೆವಲ್ಯೂಷನ್ ಅನ್ನ ಭಾರತದಲ್ಲಿ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ಹಾಗಾದ್ರೆ ಈ ಒಂದು ಡೀಲ್ ಒಳಗೆ ಏನಿದೆ ಅದನ್ನ ನೋಡ್ತಾ ಹೋಗ್ತಾ ಇದ್ದೀವಿ. ಅದರಲ್ಲಿ ಮೊದಲನೇ ಪಾಯಿಂಟ್ ಏನನ್ನ ನೋಡ್ಬೋದು ಅಂತ ಹೇಳಿದ್ರೆ ಫ್ರೀ ಟ್ರೇಡ್, ಟ್ಯಾರಿಫ್ ರಿಡಕ್ಷನ್ ಅಂತ ಹೇಳಿ ಕರಿತೀವಿ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳಿದ್ರೆ ಒಬ್ಬರ ವಸ್ತುಗಳು ಇನ್ನೊಬ್ಬರ ಮಾರುಕಟ್ಟೆಗೆ ತೆರಿಗೆ ಇಲ್ಲದೆ ಅಥವಾ ಕಡಿಮೆ ತೆರಿಗೆಯ ಮೂಲಕವಾಗಿ ಹೋಗ್ತವೆ. ನಮ್ಮ ಭಾರತದಿಂದ ಹೋಗ್ತಾ ಇರತಕ್ಕಂತಹ ಪದಾರ್ಥಗಳಿಗೆ ಟ್ಯಾಕ್ಸೇ ಇಲ್ಲ ಅಥವಾ ಕಡಿಮೆ ಟ್ಯಾಕ್ಸ್ ಅನ್ನ ಹಾಕೊಂಡು ಅವರು ಒಳಗೆ ತೆಗೆದುಕೊಳ್ತಾರೆ. ಹಾಗೆ ಅಲ್ಲಿಂದ ಬರ್ತಕ್ಕಂತಹ ವಸ್ತುಗಳಿಗೆ ಟ್ಯಾಕ್ಸ್ ಇಲ್ದಲೆ ಅಥವಾ ಸ್ವಲ್ಪ ಟ್ಯಾಕ್ಸ್ ಅನ್ನು ಹಾಕೊಂಡು ನಮ್ಮ ಭಾರತದ ಒಳಗಡೆಗೆ ಬಿಟ್ಕೊಳ್ತೀವಿ. ಇದನ್ನೇ ಫ್ರೀ ಟ್ರೇಡ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್, ಸೇವಾ ವಲಯ ಓಪನ್ ಆಗತ್ತೆ. ಸರ್ವಿಸ್ ಸೆಕ್ಟರ್, ಭಾರತದ GDP ಅತಿ ಹೆಚ್ಚು ನಿಂತಿರ್ತಕ್ಕಂಥದ್ದು ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಸರ್ವಿಸ್ ಸೆಕ್ಟರ್ ಅಲ್ಲೇ. ಭಾರತ ತನ್ನ ಸಾಮರ್ಥ್ಯವನ್ನ ಯಾವ್ದ್ರಲ್ಲಿ ಹೊಂದಿದೆ ಅಂತ ಹೇಳಿದ್ರೆ IT ಸರ್ವಿಸ್ ಅಲ್ಲಿ, ಸಾಫ್ಟ್ವೇರ್ ಅಲ್ಲಿ, ಕನ್ಸಲ್ಟೆಂಟ್ ಅಲ್ಲಿ, ಈ ರೀತಿ ಇರ್ತಕ್ಕಂತಹ ಫೀಲ್ಡ್ಗಳಲ್ಲಿ ಈ ಒಪ್ಪಂದದ ಮೂಲಕ ಭಾರತದ ಇಂಡಿಯನ್ ಅಥವಾ ಭಾರತದ ಪ್ರೊಫೆಷನಲ್ಸ್ಗಳಿಗೆ ಯುರೋಪ್ನಲ್ಲಿ ಸುಲಭವಾಗಿರ್ತಕ್ಕಂತಹ ವರ್ಕ್ ಆಪರ್ಚುನಿಟೀಸ್ಗಳು ಸಿಗ್ತಾ ಹೋಗ್ತವೆ. ಥರ್ಡ್ ಪಾಯಿಂಟ್ ಅಲ್ಲಿ ನಾವು ನೋಡ್ತೀವಿ ಇನ್ವೆಸ್ಟ್ಮೆಂಟ್ ಪ್ರೊಟೆಕ್ಷನ್. ಯುರೋಪಿನ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳಿ ಬರಬೇಕಾದಾಗ ಅವಕ್ಕೆ ಲೀಗಲ್ ಪ್ರೊಟೆಕ್ಷನ್ ಬೇಕಾಗ್ತದೆ. ಇದರ ಮೂಲಕವಾಗಿ ಆ ಪ್ರೊಟೆಕ್ಷನ್ ಸಿಗ್ತಾ ಹೋಗತ್ತೆ. ಇದರಿಂದ ಟೆಸ್ಲಾ ಆಗಲಿ, ಸಿಮೆನ್ಸ್ ಆಗಲಿ, ಏರ್ಬಸ್ ಈ ರೀತಿಯ ಕಂಪನಿಗಳು ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಭಾರತದಲ್ಲೇ ತರಿತಕ್ಕಂತ ಸುವರ್ಣಾವಕಾಶ ಇವಾಗ ನಮ್ಮ ಮುಂದೆ ಬರಬಹುದು. 4ನೇ ಪಾಯಿಂಟ್ ಆಗಿ ಟೆಕ್ನಾಲಜಿ ಟ್ರಾನ್ಸ್ಫರ್, ಗ್ರೀನ್ ಎನರ್ಜಿ, ಎಲೆಕ್ಟ್ರಿಕ್ ವೆಹಿಕಲ್, ಕ್ಲೈಮೇಟ್ ಟೆಕ್ನಾಲಜಿ ಮುಂತಾದ ತಂತ್ರಜ್ಞಾನಗಳು ನಮ್ಮ ದೇಶಕ್ಕೆ ಬರಬಹುದು. ಇದರಿಂದ ಅಡ್ವಾನ್ಸ್ಡ್ ಟೆಕ್ನಾಲಜಿಗೆ ದಾರಿ ತೆರ್ಕೊಂಡಂಗಾಗತ್ತೆ. ಹಾಗಾದ್ರೆ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿ ನೋಡ್ತೀವಿ ಅಂತ ಹೇಳೋದಾದ್ರೆ, ಒಂದ್ ಕಡೆ ಯುರೋಪಿಯನ್ ಯೂನಿಯನ್, ಇನ್ನೊಂದ್ ಕಡೆ ಭಾರತ. ಯುರೋಪಿಯನ್ ಯೂನಿಯನ್ ನಲ್ಲಿ ಇರ್ತಕ್ಕಂಥ 27 ದೇಶಗಳು ಮತ್ತೆ ಭಾರತದಲ್ಲಿರ್ತಕ್ಕಂಥ 1.5 ಬಿಲಿಯನ್ ಜನರು. ಇದರ ಮೂಲಕವಾಗಿ ಮಾರುಕಟ್ಟೆ ತುಂಬಾ ದೊಡ್ಡ ಮಟ್ಟಕ್ಕೆ ವಿಸ್ತಾರವನ್ನು ಪಡ್ಕೊಳ್ತಾ ಹೋಗುತ್ತೆ. ಇಲ್ಲಿ $3 ಟ್ರಿಲಿಯನ್ ಗಿಂತ ಹೆಚ್ಚು ಮಟ್ಟದ ವ್ಯಾಪಾರ ಸಾಮರ್ಥ್ಯವನ್ನ ಈ ಎರಡೂ ಮಾರುಕಟ್ಟೆಗಳು ಹೊಂದಿದಾವೆ.
ಇದರೊಂದಿಗೆ ಭಾರತ ಪಶ್ಚಿಮದ ಬ್ಲಾಕ್ ಕಡೆಗೆ ಇನ್ನೂ ಹತ್ತಿರಕ್ಕೆ ಹೋಗತ್ತೆ. ಇದರೊಂದಿಗೆ ಮುಂದಿನ 30-40 ವರ್ಷಗಳ ಎಕನಾಮಿಯ ಶೇಪನ್ನು ಕೂಡ ನಾವು ಮಾಡ್ಕೊಳ್ಬೋದು. ಹೀಗೆ ನಮ್ಮ ಭಾರತದ ಎಕಾನಮಿ ಬೆಳೀತಾ ಹೋಗುತ್ತೆ ಅನ್ನೋದನ್ನು ಈ ಒಂದು ಡೀಲ್ನ ಮೂಲಕವಾಗಿ ನಾವು ಶೇಪನ್ನು ಮಾಡ್ಕೊಳ್ತಾ ಹೋಗ್ಬೋದು. ಓವರಾಲ್ ಭಾರತಕ್ಕೆ ಈ ಒಂದು ಡೀಲ್ನಿಂದ ಪಾಸಿಟಿವ್ ಇಂಪ್ಯಾಕ್ಟ್ ಏನಾಗ್ಬೋದು ಅಂತ ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮಲ್ಲಿರ್ತಕ್ಕಂತಹ ವಸ್ತುಗಳ ರಫ್ತು ಅನ್ನೋದು ಹೆಚ್ಚಾಗ್ತಾ ಹೋಗ್ಬೋದು. ಅದಾದಮೇಲೆ ನಮ್ಮ ಭಾರತ ಮ್ಯಾನುಫ್ಯಾಕ್ಚರಿಂಗ್ ಗ್ರೋತನ್ನು ಪಡ್ಕೊಳ್ತಾ ಹೋಗ್ಬೋದು. ಜಾಬ್ ಕ್ರಿಯೇಷನ್ ನೋಡ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಇನ್ಕ್ರೀಸ್ ಆಗ್ತಾ ಹೋಗ್ಬೋದು, ಕರೆನ್ಸಿ ಸ್ಟ್ರೆಂತ್ ಇಂಪ್ರೂವ್ ಆಗ್ತಾ ಹೋಗ್ಬೋದು. ಇವತ್ತಿಗೆ ಭಾರತದ ರೂಪಾಯಿ ಡಾಲರ್ ಎದುರುಗಡೆ ಕುಸಿತಾ ಹೋಗ್ತಾ ಇದೆ. ಈ ಒಂದು ಒಪ್ಪಂದದ ಮೂಲಕವಾಗಿ ಭಾರತದ ರೂಪಾಯಿಯ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗ್ಬೋದು. ಅದಾದಮೇಲೆ ಗ್ಲೋಬಲ್ ಸಪ್ಲೈ ಚೈನ್ ಇಂಟಿಗ್ರೇಷನ್ಗೆ ಸೇರ್ಕೊಳ್ತಾ ಹೋಗ್ಬೋದು. ಇದೆಲ್ಲವನ್ನು ನಾವು ಮುಂತಾದ ಪಾಸಿಟಿವ್ ಇಂಪ್ಯಾಕ್ಟ್ಗಳನ್ನು ಇದರ ಮೂಲಕವಾಗಿ ನಾವು ತಿಳ್ಕೊಳ್ತಾ ಹೋಗ್ಬೋದು. ಪಾಸಿಟಿವ್ ಇಂಪ್ಯಾಕ್ಟ್ಗಳು ಹೇಗಿರ್ತಾವೋ ಹಾಗೆ ಕೆಲವೊಂದು ರಿಸ್ಕ್ಗಳನ್ನು ಕೂಡ ಈ ಒಂದು ಒಪ್ಪಂದ ಒಳಗೊಂಡಿದೆ. ಉದಾಹರಣೆಗೆ ಹೇಳ್ಬೋದು, ಯುರೋಪಿಯನ್ ಉತ್ಪನ್ನಗಳು ಚೀಪ್ ಆಗಿ ಭಾರತಕ್ಕೆ ಬರ್ತವೆ ಅಂತ ಹೇಳಿದ್ರೆ ಭಾರತದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಸಫರ್ ಆಗ್ಬೋದು. ಕೃಷಿ ಮೇಲಿನ ಹೆಚ್ಚಿನ ಒತ್ತಡ ಬೀಳ್ತಾ ಹೋಗ್ಬೋದು. ದೇಶೀಯ ಕಂಪನಿಗಳು ಅಂತಾರಾಷ್ಟ್ರೀಯ ಕಂಪನಿಗಳ ಎದುರಿಗೆ ಸ್ಪರ್ಧೆಯನ್ನು ಎದುರಿಸಬೇಕಾಗತ್ತೆ. ಅದರೊಂದಿಗೆ ಡೇಟಾ ಪ್ರೈವಸಿ, ಎನ್ವಿರಾನ್ಮೆಂಟಲ್ ರೂಲ್ಸ್ಗಳು ಕಠಿಣವಾಗಬಹುದು. ಇವೆಲ್ಲವನ್ನ ಭಾರತೀಯರು ತಡ್ಕೊಳ್ಬೇಕಾಗತ್ತೆ. ಹಾಗಾದರೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಮದರ್ ಆಫ್ ಆಲ್ ಡೀಲ್ಸ್ ಅಂದರೆ ಸಿಂಪಲ್ ಟ್ರೇಡ್ ಅಗ್ರಿಮೆಂಟ್ ಅಲ್ಲ, ಇದು ಭಾರತದ ಭವಿಷ್ಯದ ಎಕನಾಮಿಕ್ ಬ್ಲೂ ಪ್ರಿಂಟ್. ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದರೆ ಮುಂದಿನ ದಶಕಗಳಲ್ಲಿ ಇಂಡಿಯಾ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಟಾಪಿಕ್ ಜೊತೆ ಭೇಟಿಯಾಗೋಣ. ಥ್ಯಾಂಕ್ ಯು.